ಅದಕ್ಕೆ ನಾವು ಯಾರನ್ನ ನಂಬಬೇಕು? ಪರಮಾತ್ಮನ ನಂಬಬೇಕು ಅಂದ್ಬಿಟ್ರೆ ಮತ್ತೆ ಮನೆಗಳಲ್ಲೆಲ್ಲ ಪೂಜೆ ಬಿಟ್ಕೊಳ್ಸಿರ್ತಾನ ಅವನನ್ನ. ಮನೆಗಳೆಲ್ಲ ಪೂಜೆ ಮಾಡ್ಕೊಂಡು ಆದಷ್ಟು ನ್ಯಾಯಕ್ಕೆ ಬದುಕೊಂಡು ಇರೋಷ್ಟು ದಿನ ನಾವು ನ್ಯಾಯಕ್ಕೆ ಬದುಕಬೇಕು, ಮೋಸ ಮಾಡಬಾರ್ದು, ಆಮೇಲೆ ಯಾರಿಗೂ ಹೊಡಿಬಾರ್ದು, ಹಿಂಸೆ ಕೊಡಬಾರ್ದು ಯೋಚನೆ ಮಾಡ್ತಾ ಜೂಜಾಟ ಆಡಬಾರ್ದು. ಜೂಜು ಅಂತಂದೆಲ್ಲ ಗೊತ್ತಲ್ವ ನಿಮಗೆ? ಆ ದೇವರ ಜ್ಞಾನ ಮಾಡ್ತಾ ಭಜನೆ ಮಾಡ್ತಾ ಪೂಜೆ ಮಾಡ್ತಾ ಇರ್ತಾರೆ ವೇದ. ಆವಾಗ ಏನಾಗುತ್ತಪ್ಪ ಅಂದ್ರೆ ಮತ್ತೆ 6 ತಿಂಗಳ ರಾಜ ನೋಡ್ತಾನೆ, ಊರಲ್ಲೆಲ್ಲ ಮಾರುವೇಷದಲ್ಲಿ ಅವರು ಹೋಗ್ತಾ ಇರ್ತಾರಲ್ವ ರಾಜಗಳು, ಹೇಗಿದ್ದಾರೆ ನಮ್ಮ ಜನಗಳು, ಸುರಕ್ಷಿತವಾಗಿದ್ದಾರೋ ಅಸುರಕ್ಷಿತವಾಗಿದ್ದಾರೋ ಅಂತ ಹೇಳಿ ನೋಡಿ ಖುಷಿ ಆಗುತ್ತೆ. ಮತ್ತೆ ಹೇಳ್ತಾನೆ ಜನಗಳಿಗೆಲ್ಲ ಕರ್ಬಿಟ್ಟು, ನೋಡಿ ಇನ್ನು 6 ತಿಂಗಳ ಟೈಮ್ ಕೊಟ್ಟಿರ್ತೀನಿ ನಿಮಗೆ, ಇನ್ನು 6 ತಿಂಗಳಲ್ಲಿ ಮತ್ತೆ ನಿಮ್ಮನ್ನೆಲ್ಲ ಸುಟ್ಟು ಬಿಡ್ತೀನಿ ಅಂತ ಹೇಳ್ತಾನೆ. ಅವರು ಮತ್ತೆ ಎದಕ್ಕೆ ಒಳಗಾಗ್ತಾರೋ 6 ತಿಂಗಳು ಬದುಕಿಸ್ಲಿಕ್ಕೆ ಯಾರು ಕಾರಣ? ಪರಮಾತ್ಮ ಕಾರಣ. ನಾವು ಮತ್ತೆ ಬದುಕಿಸ್ಲಿಕ್ಕೋಸ್ಕರ ಪರಮಾತ್ಮ ಬೇಡ್ಕೋಣ. ಪರಮಾತ್ಮ ರಾಜನ ಮನಸ್ಸನ್ನ ಬದಲಾವಣೆ ಮಾಡು, ನಮ್ಮ ಸುಟ್ಟಾಕ್ಬೇಡ, ನಾವು ಬದುಕಬೇಕು, ನ್ಯಾಯಯುತವಾಗಿ ಇರಬೇಕು ಅಂತಂದೇಳಿ ಆ ಪರಮಾತ್ಮನ ಹತ್ರ ಬೇಡ್ಕೊಳ್ತಾ ಪ್ರತಿನಿತ್ಯನೂ ಅವ್ರು ನ್ಯಾಯವಾಗಿ ಬದುಕ್ತಾರೆ, ಸುಳ್ಳು ಹೇಳಲ್ಲ, ಸತ್ಯವಂತರಾಗ್ತಾರೆ, ಯಾರಿಗೂ ಮೋಸ ಮಾಡಲ್ಲ, ದುಡಿದು ತಿಂತಾರೆ, ಎಲ್ಲ ಮಾಡ್ತಾರೆ. ನಮಗೆ 1 ವರ್ಷ ಆಗೋಷ್ಟೊತ್ತಿಗೆ ಅವರೆಲ್ಲರ ಮನಸ್ಸು ಏನಾಗಿರುತ್ತೆ ಹೇಳೋಣ, ಪರಿವರ್ತನೆ ಆಗಿದೆ ಅಲ್ವಾ? ಪರಿವರ್ತನೆ ಆಗಿರ್ತಕ್ಕಂತಹ ಅವ್ರನ್ನ ನೋಡ್ತಾನೆ ರಾಜ, ಅವ್ನು ಖುಷಿ ಆಗುತ್ತೆ. ಎಲ್ಲರನ್ನೂ ಕರೆಸ್ತಾನೆ, ಕರೆಸ್ಬಿಟ್ಟು ಹೇಳ್ತೇನೆ, ನಾನು ನಿಮಗೆ ದಂಡ ಕೊಟ್ಟು, ದಂಡ ತಾನೆ ಶಿಕ್ಷೆ ತಾನೇ ಆಗಲ್ಲ, ಯಾಕೆ ಅಂತ ಹೇಳಿದ್ರೆ ಇನ್ನೂ ಮನಸ್ಸು ಪರಿವರ್ತನೆ ಆಗಲಿ. ನಾವು ಬದುಕಿರ್ತಕ್ಕಂಥದ್ದೇ ಸ್ವಲ್ಪ ದಿನಗಳ ಕಾಲ, ನಮಗೆ ಈ ಮನುಷ್ಯರ ಜನ್ಮ ಅಂತಕ್ಕಂಥ ಬರ್ತಕ್ಕಂಥದ್ದೇ 1 ಸಾರಿ ಮಾತ್ರ. ಅದಕ್ಕಾಗಿ ನಾವು ಹಿಂದೆ ಏನೇನು ಮಾಡ್ತೀವೋ ಗೊತ್ತಿಲ್ಲ, ಈ ಕಾಲದಲ್ಲಿ ನಾವು ಒಳ್ಳೆಯ ರೀತಿಯಲ್ಲಿ ಬದುಕಿ ನಾವು ಮುಕ್ತಿ ಪಡೆಯೋಣ. ನಮ್ಮ ರಾಜ್ಯನೂ ಕೂಡ ಸುಖವಾಗಿರುತ್ತೆ, ನೀವು ಸುಖವಾಗಿರ್ತೀರಾ, ಅದಕ್ಕೋಸ್ಕರ ದಂಡನೆ ಕೊಡ್ತಾ ಇದ್ದೀನಿ ಅಂತ ನೀವು ಈಗಲೇ ಕೇಳಿದ್ರಿ ಯತೀಶಣ್ಣ ಆಗ್ಲಲ್ಲ.